ಚಾನಲ್ ಕೋಡ್ ವಿತ್ ಚೇತನ್. ಸೊ ಈ ಚಾನಲ್ನಲ್ಲಿ ನಾವು ಜಾವಾನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಹೇಳ್ಕೊಡ್ತೀನಿ. ಅದು ತುಂಬ ಈಸಿ ವೇಯಲ್ಲಿ, ಸೊ ನಿಮಗೆ ಕನ್ನಡದಲ್ಲಿ ತುಂಬ ನೀಟಾಗಿ ಅರ್ಥ ಆಗೋ ಥರ ನಾನು ಜಾವಾನ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ಚಾನಲ್ನಲ್ಲಿ ಜಾವಾ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಕಂಪ್ಲೀಟ್ ಕೋರ್ಸ್, ಸೊ ಎಲ್ಲ ಥರ ವೀಡಿಯೋಸು ನಾನು ಹಾಕ್ತೀನಿ. ಸೊ ನೀವು ನೋಡಿ ಕಲ್ತ್ಕೋಬೋದು. ಸೊ ಇವಾಗ ಕೇಳ್ಬೋದು ನೀವು, ಜಾವಾನೇ ಏನಕ್ಕೆ ಕಲಿಬೇಕು ಗುರು? ನಾನು ಇವಾಗ ಎಷ್ಟೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಐತೆ, ನಾನು ಜಾವಾನೇ ಏನಕ್ಕೆ ಕಲಿಬೇಕು? ನಾನು ಪೈಥಾನ್ ಕಲಿಬೋದಲ್ಲ, ಸಿ ಕಲಿಬೋದಲ್ಲ, C++ ಕಲಿಬೋದಲ್ಲ, ಜಾವಾನೇ ಏನಕ್ಕೆ ಕಲಿಬೇಕು ಅಂತ ನೀವು ಕೇಳ್ಬೋದು. ಸೊ ಬಿಕಾಸ್ ಜಾವಾದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜಾವಾ, ಆ್ಯಂಡ್ ಇಟ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸರಿನಾ? ಸೊ ಇದು ಫಸ್ಟ್ ಪಾಯಿಂಟು. ಸೆಕೆಂಡು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತಲೇ ನಂಗೆ ಗೊತ್ತಿಲ್ಲ ಗುರು. ನೀನೇನು ಜಾವಾ ಹೇಳ್ತಾ ಇದೆಯಾ, C++ ಹೇಳ್ತಾ ಇದೆಯಾ, C# ಅಂತ ಹೇಳ್ತಾ ಇದೆಯಾ, ಎಷ್ಟೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೇಳ್ತಾ ಇದೆಯಾ? ನಂಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ಗೊತ್ತಿಲ್ಲ ಗುರು ಅಂತ ಹೇಳಿದ್ರೆ ಹೇಳ್ತೀನಿ, ಕೇಳಿಸ್ಕೊಡಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಇವಾಗ ನಾವು ಮಾತಾಡ್ತೀವಿ, ನಾವು ಕನ್ನಡದಲ್ಲಿ ಮಾತಾಡ್ತೀವಿ. ಸೊ ನಾವು ಮಾತಾಡೋದು ಮನುಷ್ಯಗೆ ಅರ್ಥ ಆಗುತ್ತೆ, ಕಂಪ್ಯೂಟರ್ಗೆ ಅರ್ಥ ಆಗುತ್ತಾ? ಸೊ ಇವಾಗ ನಾವು ಇಂಗ್ಲೀಷಲ್ಲಿ ಮಾತಾಡೋರು ಕಂಪ್ಯೂಟರ್ಗೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಮಾತಾಡೋರು ಅರ್ಥ ಆಗಲ್ಲ, ಹಿಂದಿನ ಮಾತಾಡೋರು ಅರ್ಥ ಆಗಲ್ಲ. ಬಟ್ ಯಾವ ಭಾಷೆಗೂ ಅರ್ಥ ಆಗುತ್ತೆ ನಿಂಗೆ ಕೇಳ್ಬೋದು ನನ್ನ. ಸೊ ಕಂಪ್ಯೂಟರ್ಗೆ ಅರ್ಥ ಆಗಬೇಕು ಅಂದರೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಕಲ್ತ್ಕೋಬೇಕು. ಸೊ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಮಾತಾಡಿದ್ರೆ ಅದಕ್ಕೆ ಅರ್ಥ ಆಗುತ್ತೆ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನು ಗುರು ಯೂಸ್ ಅಂದರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ಯೂಸ್ ಟು ಕಮ್ಯುನಿಕೇಟ್ ಟು ದ ಕಂಪ್ಯೂಟರ್ ಆ್ಯಂಡ್ ಗಿವ್ ಇನ್ಸ್ಟ್ರಕ್ಷನ್ಸ್ ಟು ದ ಕಂಪ್ಯೂಟರ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನಾವು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು. ನಾವು ಹೇಳಿದ ಕೆಲಸ ಅದು ಮಾಡುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಂದ ನಮ್ಗೆ ಬೇಕಾಗಿರೋ ಔಟ್ಪುಟ್ನ ನಾವು ಕಂಪ್ಯೂಟರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ಸೊ ಜಾವಾನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಜಾವಾನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡ್ಬೋದು. ಫಸ್ಟು ಬ್ಯಾಂಕಿಂಗ್ ಅಪ್ಲಿಕೇಶನಲ್ಲಿ ಜಾವಾ ಯೂಸ್ ಮಾಡ್ತೀವಿ, ಕಾಮರ್ಸ್ ವೆಬ್ಸೈಟ್ಸಲ್ಲಿ ಯೂಸ್ ಮಾಡ್ತೀವಿ, ಹಾಸ್ಪಿಟಲ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತೀವಿ. ಮೋಸ್ಟ್ ಆಫ್ ಎಲ್ಲ ಕಡೆ ಕಾಮನ್ ಆಗಿ ಯೂಸ್ ಮಾಡೋದು ಜಾವಾ ಗುರು. ಅಂದರೆ ಪಕ್ಕ ಅದನ್ನೇ ಯೂಸ್ ಮಾಡ್ತಾರೆ ಅಂತ ಹೇಳ್ತೀರಾ, ಕಾಮನ್ ಆಗಿ ಎಲ್ಲ ಕಡೆ ಜಾವಾನ ಯೂಸ್ ಮಾಡ್ತಾರೆ, ಪ್ರಿಫರ್ ಮಾಡ್ತಾರೆ. ಸೊ ನೆಕ್ಸ್ಟು, ಜಾವಾನೇ ಏನಕ್ಕೆ ಕಲಿಬೇಕು ಗುರು? ಸೊ ಫಸ್ಟ್ ಹೇಳಿದೆ ನಾನು, ಜಾವಾ ಮೋಸ್ಟ್ ಪಾಪ್ಯುಲರ್ ಲ್ಯಾಂಗ್ವೇಜ್ ಅಂತ, ಐ ಡಿಮ್ಯಾಂಡ್. ಸೊ IT ನಾವು ಎಂಟರ್ ಆಗಬೇಕು ಅಂದರೆ ನಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಸೊ ಐ ಡಿಮ್ಯಾಂಡ್ ಇರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ದು ಗುರು ಅಂದರೆ ಜಾವಾ. ಸೊ ಜಾವಾನೇ IT ಐ ಡಿಮ್ಯಾಂಡ್ ಇರೋದು. ನೆಕ್ಸ್ಟ್ ಸ್ಟ್ರಾಂಗ್ ಫೌಂಡೇಶನ್. ಸೊ ಊಪ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಊಪ್ಸ್ ಅಂದರೆ ಏನಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ. ಸೊ ಅದರಲ್ಲಿ ನಮಗೆ ಫೌಂಡೇಶನ್ ಚೆನ್ನಾಗಿರಬೇಕು ಅಂದರೆ ನಾವು ಜಾವಾ ಕಲ್ತ್ಕೋಬೇಕು. ಸೊ ಜಾವಾದಲ್ಲಿ ಫೌಂಡೇಶನ್ ನಾವು ಸ್ಟ್ರಾಂಗ್ ಆದರೆ, ಅಂದರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಕಾನ್ಸೆಪ್ಟ್ನ, ನಾವು ಊಪ್ಸ್ ಅನ್ನೋ ಕಾನ್ಸೆಪ್ಟ್ ತುಂಬ ಈಸಿ ಆಗುತ್ತೆ. ಇಂಟರ್ವ್ಯೂ ಅಲ್ಲಿ ಊಪ್ಸ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ ಗುರು. ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಸೊ ಈ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದರೆ ಏನು ಅನ್ನೋದು ಫುಲ್ ಕಂಪ್ಲೀಟ್ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫುಲ್ಲು ಅದರ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಬರುತ್ತೆ. ಸೊ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದರೆ, ಸೊ ಕೋಡ್ನ ನಾವು ಒಂದು ಕಡೆ ಬರ್ತದೋ ಎಲ್ಲ ಕಡೆ ರನ್ ಮಾಡ್ಬೋದು. ಲೈಕ್ ಇದು ನಾವು ವಿಂಡೋಸು, ನಾನು ಯೂಸ್ ಮಾಡ್ತಿರೋದು ವಿಂಡೋಸ್, ನಾವು ವಿಂಡೋಸಲ್ಲೂ ರನ್ ಮಾಡ್ಬೋದು. ಅದೇ ಕೋಡ್ನ ನಾನು ಮ್ಯಾಕಲ್ಲೂ ರನ್ ಮಾಡ್ಬೋದು, ಲಿನಕ್ಸಲ್ಲೂ ಯೂಸ್ ಮಾಡ್ಬೋದು. ಇದೆಲ್ಲ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಲ್ವಾ, ಎಲ್ಲ ಕಡೆನೂ ನಾನು ರನ್ ಮಾಡ್ಬೋದು. ಆಮೇಲೆ ಯೂಸ್ ಕಮ್ಯುನಿಟಿ ಸಪೋರ್ಟ್ ಇದೆ ಜಾವಾಯಿಂದ. ನೆಕ್ಸ್ಟು, ಸೊ ನಾವು ಈ ಕೋರ್ಸಲ್ಲಿ ಏನೇನು ಕಲಿತೀವಿ ಗುರು ಅಂತ ನೀವು ಕೇಳ್ಬೋದು. ಫಸ್ಟು ಕೋರ್ ಜಾವಾಯಿಂದ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಅಡ್ವಾನ್ಸ್ ಜಾವಾಗ ಹೋಗಬೇಕು ಅಂದರೆ ನಮ್ಮ ಕೋರ್ ಜಾವಾ ಸ್ಟ್ರಾಂಗ್ ಇರಬೇಕು. ಸೊ ನಾವೆಲ್ಲ ಪ್ರೋಗ್ರಾಮಿಂಗ್ ಕಲ್ತಿರಬೇಕು, ನೀಟಾಗಿ ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಅದು ಮಾಡಿದ್ರೆ, ಅದು ಗೊತ್ತಿದ್ರೆ ನಮಗೆ, ಸೊ JDBC, ಹೈಬರ್ನೆಟ್, ಸ್ಪ್ರಿಂಗ್ ಫ್ರೇಮ್ವರ್ಕ್, ಸ್ಪ್ರಿಂಗ್ ಬೂಟ್, ಸೊ ಇದೆಲ್ಲ ಕಾನ್ಸೆಪ್ಟ್ಸು ನಾವು ಕಲಿಬೋದು. ಸೊ ಇದು ನಮ್ಮ ಕೋರ್ ಜಾವಾ ಸ್ಟ್ರಾಂಗ್ ಇದ್ದರೆ ನಮಗೆ ಇದೆಲ್ಲ ಕಾನ್ಸೆಪ್ಟ್ಸು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು, ಯಾರ್ಯಾರು ಕಲಿಬೋದು ಗುರು ಇದನ್ನ ಅಂತ ನೀವು ಕೇಳ್ಬೋದು. ಸೊ ಬಿಗಿನರ್ಸ್, ನನಗೆ ಏನೋ ಕೋಡಿಂಗ್ ನಾಲೆಜ್ ಗೊತ್ತೇ ಇಲ್ಲ ಗುರು, ನಂಗೆ ಗಂಧಾಗಲಿನೇ ಗೊತ್ತಿಲ್ಲ ಅಂತ ನೀವು ಕೇಳಿದ್ರೆ ನೀವು ಕಲಿಬೋದು. ಕಾಲೇಜ್ ಸ್ಟೂಡೆಂಟ್ಸ್ ಕಲಿಬೋದು, ಫ್ರೆಷರ್ ಕಲಿಬೋದು, ಜಾಬ್ ಸೀಕರ್ಸ್ ಯಾರು ಬೇಕಾದ್ರೂ ಇದನ್ನು ಕಲಿಬೋದು. ಈಸಿ ವೇಲಿ ನಾನು ಪ್ರಯತ್ನ ಪಡ್ತೀನಿ. ಸೊ ನೆಕ್ಸ್ಟು ಏನೇನು ಕಲಿತೀವಿ? ಜಾವಾ ಬೇಸಿಕ್ಸ್ ಕಲಿತೀವಿ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಲಿತೀವಿ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಕಲೆಕ್ಷನ್ ಫ್ರೇಮ್ವರ್ಕ್, ಮಲ್ಟಿ ಥ್ರೆಡಿಂಗ್, JDBC, ಹೈಬರ್ನೆಟ್, ಸ್ಪ್ರಿಂಗ್ ಆ್ಯಂಡ್ ಸ್ಪ್ರಿಂಗ್ ಬೂಟ್, ರಿಯಾಕ್ಟ್, ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಆ್ಯಂಡ್ ಇಂಟರ್ವ್ಯೂ ಪ್ರಿಪರೇಷನ್. ಸೊ ಪ್ರಾಜೆಕ್ಟ್ಸ್ನು ಬಿಲ್ಡ್ ಮಾಡಿ ನಿಮಗೆ ಇಂಟರ್ವ್ಯೂಗೆ ಏನೇನು ಕ್ವಶನ್ಸ್ ಕೇಳ್ತಾರೆ, ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದು ಕೂಡ ನಾವು ನಿಮಗೆ ಹೇಳ್ಕೊಡ್ತೀವಿ ಈ ಕೋರ್ಸಲ್ಲಿ. ಸೊ ನಿಮಗೆ ಈ ಕೋರ್ಸ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಯೋಕ್ಕೆ ಹಾಗೂ ಅದರಲ್ಲಿರೋ ಪ್ರೋಗ್ರಾಮಿಂಗ್ ಲಾಜಿಕ್ಸ್ನ ಬಿಲ್ಡ್ ಮಾಡೋಕ್ಕೆ ಸೊ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್. ಸೊ ನಿಮಗೆ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಹೆಂಗೆ ವರ್ಕ್ ಆಗುತ್ತೆ ಯೂಸಿಂಗ್ ಜಾವಾ ಅನ್ನೋದನ್ನು ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಮತ್ತು ಈ ಜಾವಾನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನೀವು ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ಬೋದು, ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ಇಂಟರ್ವ್ಯೂನ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ನೆಕ್ಸ್ಟು ಫೈನಲ್ ಆಗಿ ಏನು ಗುರು, ಇದೆಲ್ಲ ಕಲ್ತ್ಮೇಲೆ ನಾನು ಡೆವಲಪರ್ ಆಗೇ ಆಯ್ತೀನಿ. ಸೊ ನನ್ನ ಕಡೆಯಿಂದ ನಾನು ತುಂಬ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮಗೆ ಕನ್ನಡದಲ್ಲಿ ಪ್ರಯತ್ನ ಪಡ್ತೀನಿ. ಲೈವ್ ಕೋಡಿಂಗ್ ಮಾಡಿ ನಿಮಗೆ ಒಂದೊಂದು ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ.
ಪ್ರಾಕ್ಟಿಕಲ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿಸ್ತೀವಿ, ಇಂಟರ್ವ್ಯೂ ಕ್ವಶನ್ಸ್ನ ನಿಮಗೆ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಜಾವಾನ ಹೆಂಗೆ ಇನ್ಸ್ಟಾಲ್ ಮಾಡಿ ರನ್ ಮಾಡೋದು, ನಮ್ಮದು ಫಸ್ಟ್ ಪ್ರೋಗ್ರಾಮ್ನ ಹೆಂಗೆ ಬರೆಯೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.